ತಮಿಳುನಾಡಿನಲ್ಲಿ ವಿಶ್ವಾಸ ಮತ ಗೆದ್ರು ವಿಜಯ್ಗೆ ಇಲ್ಲ ನೆಮ್ಮದಿ. ಟಿವಿಕೆ ಸರ್ಕಾರದ ವಿರುದ್ಧ ಭಾರಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಟಿವಿಕೆ ಸರ್ಕಾರದ ವಿರುದ್ಧ ಭಾರಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ತೀವ್ರಗೊಂಡಿದೆ ಈಗ ಒತ್ತಾಯ. ವಿಶ್ವಾಸಮತ ಯಾಚನೆ ವೇಳೆ ದೊಡ್ಡ ಮಟ್ಟದ ರೆಸಾರ್ಟ್ ರಾಜಕೀಯ ನಡೆದಿತ್ತು. ತಮಿಳುನಾಡಿನಲ್ಲಿ ನಡೆದಿದೆಯಂತೆ ಶಾಸಕರ ಕುದುರೆ ವ್ಯಾಪಾರ. ಹಣ ಅಧಿಕಾರದ ಆಮಿಷವನ್ನ ಹೊಡ್ಡಿ ಶಾಸಕರನ್ನ ಸೆಳೆದ್ರ ವಿಜಯ್. ಕೆಲ ಶಾಸಕರಿಗೆ ಹಣ ನೀಡಿ ಸೆಳೆದಿದೆಯಂತೆ ಟಿವಿಕೆ ಪಾರ್ಟಿ. ಹಣ ಸೌಲಭ್ಯದ ಆಸೆಗೆ ವಿಪ್ ಉಲ್ಲಂಘಿಸಿರೋ ಶಾಸಕರು. ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ರಾಷ್ಟ್ರಪತಿ ಆಳ್ವಿಕೆ ಹೇರಿ ಸಿಬಿಐ ತನಿಖೆ ನಡೆಸುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ. ತಮಿಳುನಾಡಿನಲ್ಲಿ ವಿಶ್ವಾಸಮತ ಗೆದ್ರೂ ವಿಜಯ್ಗೆ ನೆಮ್ಮದಿ ಇಲ್ಲದಂತಾಗಿದೆ. ಟಿವಿಕೆ ಸರ್ಕಾರದ ವಿರುದ್ಧ ಭಾರಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂತದ್ದು. ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಈಗ ಒತ್ತಾಯ ಕೇಳಿ ಬಂದಿದೆ. ವಿಶ್ವಾಸಮತ ಯಾಚನೆಯ ವೇಳೆ ದೊಡ್ಡ ಮಟ್ಟದ ರೆಸಾರ್ಟ್ ರಾಜಕೀಯ ನಡೆದಿದೆಯಂತೆ. ತಮಿಳುನಾಡಿನಲ್ಲಿ ನಡೆದಿದೆಯಂತೆ ಶಾಸಕರ ಕುದುರೆ ವ್ಯಾಪಾರ. ಹಣ ಹಾಗೆ ಅಧಿಕಾರದ ಆಮಿಷವನ್ನ ಒಡ್ಡಿ ಶಾಸಕರನ್ನ ಸೆಳೆದ್ರ ಸಿಎಂ ವಿಜಯ್ ಅವರು. ಕೆಲ ಶಾಸಕರಿಗೆ ಹಣ ನೀಡಿ ಈಗಾಗಲೇ ಹಣ ಸೌಲಭ್ಯದ ಆಸೆಗೆ ವಿಪ್ ಉಲ್ಲಂಘಿಸಿದ್ದಾರೆ ಶಾಸಕರು ಅಂತ ಆರೋಪ ಕೇಳಿ ಬರ್ತಾ ಇದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ತಮಿಳುನಾಡಿನಲ್ಲಿ ವಿಶ್ವಾಸ ಮತ ಗೆದ್ರೂ ಸಿಎಂ ವಿಜಯ್ಗೆ ನೆಮ್ಮದಿ ಇಲ್ಲದಂತಾಗಿದೆ. ಟಿವಿಕೆ ಸರ್ಕಾರದ ವಿರುದ್ಧ ಈಗ ಭಾರಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂತದ್ದು. ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಒತ್ತಾಯ ತೀವ್ರಗೊಳ್ತಾ ಇರುವಂತದ್ದು. ಒತ್ತಾಯ ಮಾಡಲಾಗ್ತಾ ಇದೆ ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ. ವಿಶ್ವಾಸ ಮತ ಯಾಚನೆಯ ವೇಳೆ ದೊಡ್ಡ ಮಟ್ಟದ ರೆಸಾರ್ಟ್ ರಾಜಕೀಯ ನಡೆದಿದೆ ತಮಿಳುನಾಡಿನಲ್ಲಿ ಅಂತ ಆರೋಪ ಕೂಡ ಈಗ ಕೇಳಿ ಬಂದಿದ್ದು. ತಮಿಳುನಾಡಿನಲ್ಲಿ ನಡೆದಿದೆಯಂತೆ ಶಾಸಕರ ಕುದುರೆ ವ್ಯಾಪಾರ. ಹಣ ಅಧಿಕಾರದ ಆಮಿಷವನ್ನ ಒಡ್ಡಿ ಶಾಸಕರನ್ನ ಸೆಳೆದ್ರ ವಿಜಯ್ ಅವರು ಅನ್ನುವಂತಹ ಪ್ರಶ್ನೆ ಈಗ ತಮಿಳುನಾಡು ರಾಜಕಾರಣದಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಕೆಲ ಶಾಸಕರಿಗೆ ಹಣ ನೀಡಿ ಸೆಳೆದಿದೆಯಂತೆ ಟಿವಿಕೆ ಪಾರ್ಟಿ. ಹಣ ಮತ್ತೆ ಸೌಲಭ್ಯದ ಆಸೆಗೆ ವಿಪ್ ಉಲ್ಲಂಘಿಸಿದ್ದಾರೆ ಶಾಸಕರು ಅಂತ ಹೇಳಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಿ ಸಿಬಿಐ ತನಿಖೆ ನಡೆಸುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ.